11-12ನೆಯ ಶತಮಾನದಲ್ಲಿ ತಮ್ಮ ವಚನಗಳ ಮೂಲಕ ಸಮಾನತೆ, ಶಿಕ್ಷಣ, ಕಾಯಕ, ಭಕ್ತಿ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಕನ್ನಡದಲ್ಲೇ ಸಾರಿದ ಮಹಾನ್ ವ್ಯಕ್ತಿ ಬಸವಣ್ಣನವರು. ಅವರು ಸ್ಥಾಪಿಸಿದ ಅನುಭವ ಮಂಟಪವನ್ನ ವಿಶ್ವದ ಮೊದಲ ಸಂಸತ್ತು ಅಂತ ಕರೆಯಲಾಗುತ್ತೆ. ಜಾತಿ, ಧರ್ಮ, ಲಿಂಗ ತಾರತಮ್ಯವಿದ್ದ ಆ ಕಾಲದಲ್ಲೇ ಅನುಭವ ಮಂಟಪದಲ್ಲಿ ಬಡವನಿಂದ ಶ್ರೀಮಂತರವರೆಗೆ, ರೈತನಿಂದ ರಾಜನವರೆಗೆ ಎಲ್ಲ ವರ್ಗದ ಎಲ್ಲ ಕ್ಷೇತ್ರದ ಜನರಿಗೂ ಮುಕ್ತವಾಗಿ ಮಾತನಾಡುವ ಅವಕಾಶವನ್ನ ಕಲ್ಪಿಸಿದ್ದರು. ಆಗಿನ ಕಾಲಕ್ಕೆ ಮಹಿಳೆಯರು ಮಾತ್ರವಲ್ಲ, ವೇಶ್ಯೆಯರು ಕೂಡ ಅನುಭವ ಮಂಟಪಕ್ಕೆ ಹೋಗಿ ಮುಕ್ತವಾಗಿ ಮಾತನಾಡಬಹುದಿತ್ತು. ಅವರು ಅಂತರ್ಜಾತಿ ವಿವಾಹವನ್ನ ಪ್ರೋತ್ಸಾಹಿಸಿದ್ರು. ಸಮಾಜದಲ್ಲಿ ಕೀಳಾಗಿ ಕಾಣ್ತಾ ಇದ್ದಂತಹ ಜನರಿಗೆ ಲಿಂಗ ದೀಕ್ಷೆಯನ್ನ ಮಾಡಿ ಯಾರಾದರೂ ಸರಿ ಇಷ್ಟ ಲಿಂಗವನ್ನ ಧರಿಸಬಹುದು ಮತ್ತು ಪೂಜಿಸಬಹುದು ಅಂತ ಸಾರಿದ್ರು. ಕಾಯಕವೇ ಕೈಲಾಸ ಎಂಬುದು ಬಸವಣ್ಣನವರ ತತ್ವ. ಅಂಗೈಯಲ್ಲಿ ಅದೃಷ್ಟ ರೇಖೆಯನ್ನ ಹುಡುಕುವ ಬದಲು ದುಡಿಯುವ ದಾರಿಯನ್ನ ಹುಡುಕಿದರೆ ಬದುಕು ಬದಲಾಗುತ್ತೆ ಅಂತ ಬಸವಣ್ಣನವರು ಹೇಳ್ತಾರೆ. ಅದು ಅವರು ಕೆಲಸಕ್ಕೆ ಕೊಡ್ತಾ ಇದ್ದಂತಹ ಮಹತ್ವವನ್ನ ಸಾರುತ್ತೆ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು.